ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದಾವಣಗೆರೆ ಪರಿಚಯ ಮಾಡ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಯಾವ್ಯಾವ ರೀತಿ ಮಾಲ್ಸ್ ಇದ್ದಾವೆ, ಯಾವೆಲ್ಲ ಪ್ರಸಿದ್ಧ ಬಟ್ಟೆ ಅಂಗಡಿಗಳಿದ್ದಾವೆ, ಅಲ್ಲಿ ಒಂದು ಪರಿಸರ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇರೋದು. ಸೊ ನೀವು ಬನ್ನಿ, ದಾವಣಗೆರೆನ ಪರಿಚಯ ಮಾಡಿಸ್ತೀನಿ. ಹೇಗಿದೆ ನಮ್ಮೂರು ಅನ್ನೋದನ್ನು ನೀವು ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಓಕೆ. ಅಷ್ಟೇ ಅಲ್ಲ, ದಾವಣಗೆರೆ ಸುತ್ತಮುತ್ತ ಹಳ್ಳಿ ವಾತಾವರಣ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅದನ್ನು ಸಹ ನೋಡಿ ನನ್ನ ವಿಡಿಯೋದಲ್ಲಿ. ಓಕೆ, ವಿಡಿಯೋ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ನಾನಿವತ್ತು ಒಬ್ಬರನ್ನ ಮೀಟ್ ಮಾಡಿದ್ದೀನಿ. ಅದು ಯಾರನ್ನ ಅಂತ ಸಹ ನಿಮಗೆ ತೋರಿಸ್ತೀನಿ. ಬಟ್ ಯಾವ ಮಿಡಲಲ್ಲಿ ತೋರಿಸ್ತೀನೋ ಲಾಸ್ಟಲ್ಲಿ ತೋರಿಸ್ತೀನೋ ಆ ವ್ಯಕ್ತಿನ ನಿಮಗೆ ಗೊತ್ತಿಲ್ಲ, ಹೆಸರು ಹೇಳಲ್ಲ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮ ದಾವಣಗೆರೆ ಹತ್ರ ಇರೋ ಬಾತಿಕೆರೆ, ಹಾಗೆ GM ಇನ್ಸ್ಟಿಟ್ಯೂಟ್ ಅಂತ ಸಹ ಕರೀತಾರೆ. ಇದನ್ನು ನೋಡ್ತಾ ಇದ್ದೀರಲ್ಲ, ದಾವಣಗೆರೆಯಲ್ಲಿ ಒಂದು ಒಳ್ಳೆ ಕಾಲೇಜ್, ಉತ್ತಮ ಕಾಲೇಜ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಕೂಡ ಹೇಳ್ಬೋದು. ಇದು ನೆಕ್ಸ್ಟ್ ಬಾತಿಗುಡ್ಡ ಅಂತ ಕರೀತಾರೆ. ಇದು ಸಹ ತುಂಬ ಚೆನ್ನಾಗಿದೆ. ಇದನ್ನು ನಾನು ತುಂಬ ಡೀಪಾಗಿ ತೋರಿಸ್ತೀನಿ ನಿಮಗೆ ಒಂದು ದಿನ. ನಾನು ಒಂದು ಮೆಡಿಷನ್ ತರೋಕ್ಕೆ ಅಂದರೆ ಹಳೆ ಬೆಲ್ಲ ಬೇಕಿತ್ತು. ನಾನು ಎಷ್ಟು ತಿರುಗಬೇಕಾಯಿತು ಅಂದರೆ ಹಬ್ಬ ಇಡೀ ನನ್ನ ದಾವಣಗೆರೆನೇ ತಿರುಗಬೇಕಾಯಿತು. ಇಲ್ಲೂ ಸಹ ನೋಡಿದರೆ ಅಮರಾವತಿ ಹಾಲಪ್ಪ ಅಂತ ಹೇಳಿ ಏನೇ ಔಷಧಿಗಳು ಬೇಕಾದರೂ ಅಂದರೆ ಆಯುರ್ವೇದಿಕ್ಗೆ ಸಂಬಂಧಪಟ್ಟದ್ದು ಎಲ್ಲದೂ ಇಲ್ಲಿ ಸಿಗುತ್ತೆ. ಇಂಥದ್ದು ಸಿಗಲ್ಲ ಅಂತ ಅಲ್ಲ, ಬಟ್ ನಂಗೆ ಬೇಕಾಗಿದ್ದು ಹಳೆ ಬೆಲ್ಲ ಅಂತ ಹೇಳಿ. ಅದನ್ನು ಯಾರೂ ಯೂಸ್ ಮಾಡಲ್ಲ ಇತ್ತೀಚೆಗೆ, ಅಂದರೆ ಬೇಗ ನೀರಾಗುತ್ತೆ ಅಂತ. ಅದನ್ನು ಹುಡುಕ್ಲಿಕ್ಕೋಸ್ಕರ ಇಡೀ ದಾವಣಗೆರೆ ಸುತ್ತಿ ಸಾಕಾಗೋಯಿತು ನನಗೆ. ನೋಡಿ, ನಿಮಗೂ ಸಹ ದಾವಣಗೆರೆ ಈ ಕಡೆ ಯಾರಾದರೂ ಬರೋರಿದ್ದರೆ ಈ ಅಂಗಡಿಗಳಲ್ಲಿ ಎಲ್ಲ ಆಯುರ್ವೇದಿಕ್ ಐಟಮ್ಸು ಸಿಗುತ್ತೆ. ಹಾಗೆ ಪೂಜಾ ಐಟಮ್ಸು ಸಹ ಸಿಗುತ್ತೆ. ಈ ಕಡೆ ಬಂದವರು ಈ ಅಂಗಡಿ ಸಹ ವಿಸಿಟ್ ಮಾಡಿ. ಈ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಪ್ರಸಿದ್ಧ ಒಂದು ಜವಳಿ ಅಂಗಡಿ BS ಚನ್ನಬಸಪ್ಪ ಅಂಗಡಿ ನಿಯರೇ ಬರುತ್ತೆ. ಆ ಅಂಗಡಿ ರಶ್ ನೋಡಿಬಿಟ್ರೆ ನೀವು ಸಾಕಾಗ್ತೀರ. ಹೇಗೆ ಅಂದರೆ ಕಾರಣನೇ ಇರಲ್ಲ. ಎಷ್ಟು ಮದುವೆ ಆಗಿರ್ಬೋದು ಅಥವಾ ಹಬ್ಬ ಹರಿದಿನ ದಾವಣಗೆರೆಗೆ ಹೋಗಿ ಯಾರಾದರೂ ಸುತ್ತಮುತ್ತ ಹಳ್ಳಿಯವರು ಬರ್ತಾರಲ್ಲ, ಒಂದು ದಾವಣಗೆರೆಗೆ ಹೋದರೆ ಆ ಅಂಗಡಿ ವಿಸಿಟ್ ಮಾಡದೆ ಬರಲ್ಲ ಯಾರು. ಈ ಒಂಥರ ಟೆಂಪಲ್ಗೆ ಹೋಗಿ ಬರ್ತಾರಲ್ಲ, ಆ ರೀತಿ ಬರ್ತಾರೆ. ತುಂಬ ಚೆನ್ನಾಗಿದೆ ಅಂಗಡಿ ಅದು. ಹಾಗೆ ಇಲ್ಲಿ ನೋಡಿ, ನಾನು ತೋರಿಸ್ತಿರೋ ಅಜ್ಜಿ ತನ್ನ ಹೊಟ್ಟೆಪಾಡಿಗೋಸ್ಕರ ನಮ್ಮ ವಿಗ್ ಹಾಕೋತಾರಲ್ಲ ಕೆಲವೊಬ್ಬರು ಸ್ಟೈಲ್ಗೆ, ಹೇರ್ದು ವಿಗ್ ಮಾಡಿ ರೆಡಿ ಮಾಡಿ ಅಲ್ಲೇ ನಿಂತ ಜಾಗದಲ್ಲೇ ಮಾರ್ತಾಯಿದ್ರು. ಅದು ಸಹ ನನಗೆ ತುಂಬ ಖುಷಿ ಆಯಿತು. ನೋಡಿ ಇದೇ ಹೇಳಿದ್ನಲ್ಲ, ಪ್ರಸಿದ್ಧ ಜವಳಿ ಅಂಗಡಿ BS ಚನ್ನಬಸಪ್ಪದ್ದು ಇದೆ ನೋಡಿ. ಎಷ್ಟು ಈ ಒಂದು ಬಟ್ಟೆ ಅಂಗಡಿಯ ಒಂದು ಬೀದಿ ಹೇಗಿರುತ್ತೆ ಅಂದರೆ ತುಂಬ ಜನ ಸಣ್ಣ ಸಣ್ಣ ವ್ಯಾಪಾರಿಗಳೆಲ್ಲ ತುಂಬ ಚೆನ್ನಾಗಿ ಮಾರ್ಕೆಟ್ ಮಾಡ್ತಾ ಇರ್ತಾರೆ. ನೋಡಿದ್ರೇ ಆ ಒಂದು ಬೀದಿಗೆ ಅಂದರೆ ಆ ಒಂದು ಏರಿಯಾಕ್ಕೆ ಹೋದರೆ ಸಾಕು, ನಮಗೆ ಏನೋ ಒಂಥರ ಖುಷಿ. ಇಲ್ಲಿ ಈ ಜಾಗದಲ್ಲಿ ಹೋದರೆ ನಮಗೆ ಎಲ್ಲ ಐಟಮ್ಸು ಸಿಗುತ್ತೆ, ನಾವು ಬೇಕಾಗಿದ್ದೆಲ್ಲ ತೊಗೋಬೋದು. ಒಂದು ಮಸಾಲೆಯಿಂದ ಹಿಡಿದು ವೆನೈಟಿ ಬ್ಯಾಗಿಂದ ಹಿಡಿದು ಸರ, ಬಳೆ, ಪ್ರಾವಿಷನ್ ಸ್ಟೋರ್ಸು, ಈ ಏರಿಯಾ ಒಂದು ಬೀದಿಗೆ ಹೋಗ್ಬಿಟ್ರೆ ನಮಗೆಲ್ಲದೂ ಸಿಗುತ್ತೆ. ಒಂದು ಮನವರಿಕೆ ಸುತ್ತಮುತ್ತ ಹಳ್ಳಿಯಲ್ಲಿರೋ ಎಲ್ಲ ಜನಕ್ಕೂ. ನೋಡಿ, ಅಲ್ಲಿನ ಸ್ವಲ್ಪ ವರ್ಕಿಂಗ್ ನಡೀತಾ ಇತ್ತು. ವರ್ಕಿಂಗ್ ಪ್ರೋಗ್ರೆಸ್ ಇರೋದ್ರಿಂದ ಸ್ವಲ್ಪ ನೀಟಾಗಿ ಕಾಣ್ತಾ ಇಲ್ಲ ರೋಡೆಲ್ಲ. ಬಟ್ ಬೇರೆ ಡೇಯಲ್ಲೆಲ್ಲ ಬಂದಾಗ ತುಂಬ ನೀಟಾಗಿ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾನು ನಮ್ಮ ಊರು ದಾವಣಗೆರೆಯ ಸುತ್ತಮುತ್ತಲ ಹೇಗಿದೆ, ಊರೆಲ್ಲ ಹೇಗಿದೆ ಪರಿಚಯ ಮಾಡಿಸೋಣ ಎಲ್ರಿಗೂ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಊರಿನ ಎಲ್ಲ ಒಂದು ವಿಡಿಯೋನ ನಾನು ನಿಮಗೆ ಅಂದರೆ ಸ್ವಲ್ಪ ತುಂಬ ಡೀಪಾಗಿ ತೆಗೆದಿಲ್ಲ, ಮೇನ್ ಆಗಿರೋ ಬೀದಿಗಳನ್ನು, ಏರಿಯಾಗಳನ್ನ ಮಾತ್ರ ನಿಮಗೆ ತೆಗೆದು ತೋರಿಸಿದ್ದೀನಿ. ಇನ್ನೂ ಬಾಕಿ ವಿಡಿಯೋದಲ್ಲಿ ನಾನು ಒಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಇವಾಗ ಈ ವಿಡಿಯೋ ಮಾಡಿದ್ದೀನಿ, ನೋಡಿ ಪ್ರೋತ್ಸಾಹಿಸಿ. ನಾನು ನಿಮ್ಗೆ ಹೇಳಿದಾಗೆ ಅದೇ ಇಲ್ಲಿ ನೋಡ್ತಿದ್ದೀರಲ್ಲ, ಇಂಥ ಐಟಮ್ ಸಿಗಲ್ಲ ಅನ್ನೋ ಇದನ್ನೇ ಇಲ್ಲ. ಆ ಬಟ್ಟೆ ಅಂಗಡಿ ಒಂದು ಏರಿಯಾದಲ್ಲಿ ಇರಬೇಕು. ಅಲ್ಲಿ ಬಟ್ಟೆ ತೊಗೊಂಡ್ರ ಆ ಬಟ್ಟೆ ತೊಗೊಂಡವರು ಪಕ್ಕದ ಶಾಪಲ್ಲಿ ಅದಕ್ಕೆ ಮ್ಯಾಚಿಂಗ್ ಅಂತ ಎಲ್ಲ ಜ್ಯುವೆಲರೀಸ್ ಅಲ್ಲೇ ತೊಗೊಂಡೋಗ್ತಾರೆ. ಹಾಗೆ ಒಂದು ಕಡೆ ಬಂದುಬಿಟ್ರೆ ಎಲ್ಲದೂ ಸಿಗುತ್ತೆ ಅನ್ನೋದೊಂದು ಅವರಿಗೆ ಖುಷಿ. ಎಲ್ಲ ಕಡೆ ಸುತ್ತಮುತ್ತಲ ಹಳ್ಳಿಯರಾಗಿರ್ಬೋದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಮಸಾಲೆ ಪದಾರ್ಥಗಳು ಸಹ ಒಂದು ಇದರಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ಎಲ್ಲ ಮಸಾಲೆ ಪದಾರ್ಥಗಳು ಒಂದೇ ಅಂಗಡಿಲೂ ಸಿಗುತ್ತೆ. ಹಾಗೆ ಕೆಲವೊಂದು ಮುಖ್ಯವಾದ ರೋಡ್ಗಳ್ನ ಸಹ ತೋರಿಸ್ತಾ ಇದ್ದೀನಿ ನಿಮಗೆ.
ಇದರಲ್ಲಿ ಏನಿದೆಯಪ್ಪ ಈ ರೋಡ್ ಅಷ್ಟೇ ತೋರಿಸೋದು ಇದ್ರೆ ಯಾವ ವಿಡಿಯೋನೂ ಇಲ್ಲ ಏನು ಅಂದ್ಕೋಬಿಡಿ. ಬಟ್ ನಮ್ಮ ಕಡೆ ದಾವಣಗೆರೆ ಕಡೆ ಯಾವ ರೀತಿ ಇರುತ್ತೆ ಪರಿಚಯ ಅಂತ ಹೇಳಿ ನಾನು ನಿಮಗೆ ಇದರಲ್ಲಿ ಸಣ್ಣದಾಗಿ ತೋರ್ಸೋಕೆ ಇಷ್ಟಪಡ್ತಿದ್ದೀನಿ. ಬಟ್ ಡೀಪಾಗಿ ವಿಡಿಯೋ ತೆಗಿಬೇಕು ಅನ್ನೋ ಆಸೆ ತುಂಬ ಇದೆ, ತೆಗಿತೀನಿ ಇಷ್ಟು ಸದ್ಯದರಲ್ಲೇ. ಇದು ಬಂದುಬಿಟ್ಟು ಚಾಮರಾಜಪೇಟೆ ಆಗಿರುತ್ತೆ ನೋಡಿ. ಇಲ್ಲಿ ಸಹ ತರಕಾರಿಗಳಾಗಿರ್ಬೋದು, ಹೂವಿನ ಮಾರ್ಕೆಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಅಂಗಡಿಗಳಾಗಿರ್ಬೋದು, ಪ್ರತಿಯೊಂದು ನಿಮಗೂ ತುಂಬ ಚೆನ್ನಾಗಿದೆ. ಹಾಗೆ ನೀಟ್ ಮೇಂಟೈನ್, ಒಂದು ಕಡೆ ಪಾರ್ಕಿಂಗ್ ಮಾಡಿದರೆ ಪಾರ್ಕಿಂಗಲ್ಲೂ ಇದೇ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಸಹ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಪೂಜಾ ಇಂಟರ್ನ್ಯಾಷನಲ್ ಅಂತ 5 ಸ್ಟಾರ್ ಹೋಟೆಲ್ ಇದು ದಾವಣಗೆರೆಯಲ್ಲಿ. ಇನ್ನು ಇದು ಬಂದುಬಿಟ್ಟು ಚೆನ್ನೈ ಮಾಲ್ ಅಂತ ಹೊಸದಾಗಿರೋದು ಬಟ್ಟೆ ಅಂಗಡಿ. ತುಂಬ ಚೆನ್ನಾಗಿ ಬಟ್ಟೆಗಳು ಸಿಗ್ತವೆ. ಔಟ್ಲುಕ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೂ ಬಂದು ಈ ಕಡೆ ಬಂದವರು ಈ ಶಾಪ್ಗೂ ಸಹ ವಿಸಿಟ್ ಮಾಡಿ, ತುಂಬ ಒಳ್ಳೊಳ್ಳೆ ಕ್ಲಾತ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡ್ತೀನಿ. ಇಷ್ಟೆಲ್ಲ ಆಗಿತ್ತು, ಹಳೆ ಬೆಲ್ಲ ಹುಡುಕಿ ಸುಸ್ತಾಗಿ ಒಂದು ಕಡೆ ನಿಂತುಬಿಟ್ಟು ನಾನು ಜ್ಯೂಸ್ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟೆ. ನನಗಿನ್ನೂ ಸಾಕಾಯಿತು, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಡಾಬಾ ಐಟಮ್ಸ್ ಎಲ್ಲ ಊಟ ಮಾಡೋದು ಬೇಡ, ಹಾಗೆ ಖಾನಾವಳಿ ಹೋಗೋಣ ಅಂದೆ. ಬಟ್ ಅಲ್ಲೂ ಯಾಕೋ ಸ್ವಲ್ಪ ಹೊಟ್ಟೆ ಹಸಿವಿರಲಿಲ್ಲ ಅಂತ ಹೇಳಿ ಯಾವುದೋ ಒಂದು ಹೋಟ್ಲು ಹೋದ್ರೆ ಆಯಿತು ಸರಿ ಅಂತ ಹೇಳಿ ಇಲ್ಲಿರೋ ಒಂದು ಚಿಕ್ಕ ಹೋಟ್ಲಿಗೆ ನಾವು ಬಂದುಬಿಟ್ಟು ಊಟ ಮುಗಿಸಿದ್ವಿ. ಬಟ್ ಇನ್ ಟೈಮಿಗೆ ಊಟ ಆಗಬೇಕಲ್ವ. ನನಗೆ ಈ ಕಡೆ ಡಾಬಾ ಊಟಕ್ಕೆ ಹೋಗಲಿಕ್ಕೂ ಇಷ್ಟ ಇಲ್ಲ, ಆ ಕಡೆ ಏನದ್ದು ಖಾನಾವಳಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬೇಡ ಊಟ ಅಲ್ಲೆಲ್ಲ ಹೋಗೋದು ಅಂತ ಹೇಳಿ, ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿ ಏನೋ ಬಂದ್ವಿ. ಆದರೂ ಯಾಕೋ ಅಷ್ಟು ಸರಿ ಅನ್ನಿಸಿಲ್ಲ, ಆದರೂ ಊಟ ಮಾಡಿ ಬಂದ್ವಿ ನಾವು. ಆದರೆ ನಮ್ಮೂರಲ್ಲಿ ಬೆಣ್ಣೆ ದೋಸೆ ತುಂಬ ಫೇಮಸ್, ಹಾಗೆ ಮಿರ್ಚಿ ಮಂಡಕ್ಕಿ ಕೂಡ ತುಂಬ ಫೇಮಸ್ ಇದೆ. ಆ ಕಡೆಯವರು ಯಾರಾದರೂ ನಮ್ಮೂರಿಗೆ ಬರೋರು, ಆ ಕಡೆಯಿಂದ ಬರೋರು ಮಿರ್ಚಿ ಮಂಡಕ್ಕಿ ಆಗಿರ್ಬೋದು ಅಥವಾ ಬೆಣ್ಣೆ ದೋಸೆ ಇದನ್ನು ತಿಂದೇ ಯಾರೂ ಹೋಗಬೇಡಿ, ತುಂಬ ಮಿಸ್ ಮಾಡ್ಕೋತೀರ ಅಂತ ನಾನು ಹೇಳಬಲ್ಲೆ. ಬೆಣ್ಣೆ ದೋಸೆ ತುಂಬ ಫೇಮಸ್ ಇಲ್ಲಿ. ಹಾಗೆ ಇದು ನೋಡಿ, ಇದು ಬಂದುಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಅಂದರೆ ಹಳ್ಳಿ ಸೈಡೆಲ್ಲ ಹೋಗ್ತಾರಲ್ಲ ಸುತ್ತಮುತ್ತ ಹಳ್ಳಿಗೆ, ಆ ಹಳ್ಳಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಇದು ನಾನು ತೋರಿಸ್ತಿದ್ದೀನಲ್ಲ ಇಲ್ಲಿ. ಕಡಲೆಬಾಳು, ಪುಟ್ಟಂಗನಾಳು, ಕಂಬತ್ತಳ್ಳಿ ಈ ಥರ ಹಳ್ಳಿಗಳು, ಆ ಸೈಡ್ ಹಳ್ಳಿಗಳೆಲ್ಲ ಹೋಗೋದು. ಹಾಗೆ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಸ್ಮಾರ್ಟ್ ಬಜಾರ್ಗೆ ಬಂದ್ವಿಪ್ಪ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ಮಾರ್ಟ್ ಪರಿಚಯ ಮಾಡೋಣ, ನಮ್ಮ ದಾವಣಗೆರೆಯಲ್ಲೂ ಹೇಗಿದೆ, ಏನೆಲ್ಲ ಒಂದು ಮೇಂಟೈನ್ ಮಾಡಿದ್ದಾರೆ ಸ್ಮಾರ್ಟ್ ಬಜಾರಲ್ಲಿ ಅನ್ನೋದನ್ನು ನಾನು ನಿಮಗೆ ಡೀಟೈಲಾಗಿ ತೋರಿಸ್ತೀನಿ. ವಾಯ್ಸ್ ಎಲ್ಲ ಸ್ವಲ್ಪ ಕೊಡಲ್ಲ, ಬಟ್ ಚೆನ್ನಾಗಿದೆ ವಿಡಿಯೋ ನೋಡಿ ಹೇಗಿದೆ, ಏನೆಲ್ಲ ಮೆಟೀರಿಯಲ್ ಒಂದೇ ಸೂರಿನಡಿಯಲ್ಲಿ ಒಂದೇ ಅಂಗಡೀಲಿ ಏನೆಲ್ಲ ಮೆಟೀರಿಯಲ್ ನಿಮಗೆ ಸಿಗಬಹುದು ಅನ್ನೋದು ದಾವಣಗೆರೆ ಸೈಡ್ ಬಂದರೆ ಈ ಥರ ಸಿಗುತ್ತೆ ಅನ್ನೋದನ್ನು ನಿಮಗೂ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಆನಂದಿಸಿ. ಮೇಡಮ್ ತಗೊಳ್ಳಿ ಮೇಡಮ್, ಈಗ ಅಂತೀರ
ನೋಡಿದ್ರಲ್ಲ ನಮ್ಮ ಸ್ಮಾರ್ಟ್ ಬಜಾರಲ್ಲಿ ಏನೇನೆಲ್ಲ ಐಟಮ್ಸ್ ಸಿಗುತ್ತೆ, ಎಷ್ಟೆಲ್ಲ ರಿಚ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಹರಿಹರದ ಕಡೆ ಹೋಗೋ ಸ್ಟ್ಯಾಂಡ್. ಅದು ಆಟೋದಲ್ಲೂ ಹೋಗ್ಬೋದು ಅಂತ ಅವೈಲೇಬಲ್ ಇದೆ. ಇಲ್ಲಿ ಒಂದು ನಾಟಕ ಹಾಕಿದ್ರಪ್ಪ, ಗಂಡನಿಗೆ ತಕ್ಕ ಹೆಂಡತಿ. ನಾವಿವಾಗ ಕಕ್ಕರಗೋಳದಲ್ಲಿದ್ದೀವಿ. ನಾನು ನಿಮಗೆ ಒಬ್ರನ್ನ ಮೀಟ್ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಯಾರು ಅಂತ ಬನ್ನಿ ನೋಡುವ. ನೀವು ಕಾತುರತೆಯಿಂದ ಕಾಯ್ತಾ ಇದ್ದೀರಲ್ವ. ಅದೇ ನೋಡಿ ನಮ್ಮ ವಿಶ್ವಣ್ಣ. ನಮ್ಮ ಅಣ್ಣನ ಭೇಟಿಯಾಗಿದೆ ಇವತ್ತು. ಇನ್ನೊಂದು ಸಾರಿ ನೋಡಿ ಖಾಲಿ ಮಡಿಕೆ ಅಂತ ತೋರಿಸ್ತಿದ್ದಾರೆ. ನಮ್ಮ ಅಣ್ಣನ ಭೇಟಿಯಾಗಿ ನನಗೆ ನಿಜವಾಗ್ಲೂ ಖುಷಿ ಆಯಿತು ಇವತ್ತು ಮತ್ತೊಂದು ಸರಿ. ಅದು ಎಷ್ಟು ಅಂತ ಹೇಳೋಕ್ಕೂ ಅಸಾಧ್ಯ. ಹಾಗೆ ಸ್ವಲ್ಪ ಮೆಮೊರಬಲ್ ಪಿಕ್ ಸಹ ತೊಗೊಂಡ್ವಿ ನಾವು. ಹಾಗೆ ನಮ್ಮ ಅಣ್ಣ ನನ್ನ ಚಿಕ್ಕ ಪಾಪುಗೆ ತರೋ ಥರ ನನಗೆ ಜ್ಯೂಸು ಚಾಕ್ಲೇಟು ಇಟ್ಕೊಂಬಂದಿದ್ರು. ನಂಗೆ ನಿಜವಾಗ್ಲೂ ತುಂಬ ಫೀಲ್ ಆಯ್ತದ ಅಣ್ಣ ಚಾಕ್ಲೇಟ್ ತಿಂದಿದ್ದು ನೋಡಿ. ಓಕೆ, ಇಷ್ಟ ಆಗಿತ್ತು. ನಮ್ಮ ವೀಕ್ಷಕರಿಗೆಲ್ರಿಗೂ ನಾನು ನಮ್ಮ ದಾವಣಗೆರೆನ ಒಂದು ಚಿಕ್ಕದಾಗಿ ತೋರಿಸ್ಬೇಕು, ನಮ್ಮ ದಾವಣಗೆರೆ ಪರಿಚಯ ಮಾಡಿಸ್ಬೇಕು ಅನ್ನೋ ಆಸೆ ಆಗಿತ್ತು. ಅದನ್ನು ಮಾಡಿದ್ದೀನಿ ಅಂದ್ಕೊಂಡು ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.